ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಹೇಗಿದ್ದೀರಾ ಎಲ್ಲರೂ ಆ ಅಲ್ಲಾಹನನ್ನು ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ? ನಿಮ್ಮ ಜೀವನದಲ್ಲಿ ಆ ಅಲ್ಲಾಹನನ್ನು ಒಲಿಸಿಕೊಳ್ಳಬೇಕು ಎಂದು ನೀವು ಪ್ರಯತ್ನಿಸುತ್ತಿದ್ದೀರಾ ಎಂದು ನಾನು ಭಾವಿಸುತ್ತಾ ಇಂದಿನ ವಿಡಿಯೋ ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ದರೂದ್ ಶರೀಫ್ ಓದುವುದರಿಂದ ನಮಗೆ ಸಿಗುವ ಕೆಲವಷ್ಟು ಅಮೂಲ್ಯವಾದ ಉಡುಗೊರೆಗಳು ಯಾವ್ಯಾವು ಎಂದು. ದರೂದ್ ಶರೀಫ್ ಕೇವಲ ಇದು ಮನುಷ್ಯರು ಓದುವುದು, ಅಲ್ಲಾಹನು ನಮಗೆ ಮಾತ್ರ ಸೀಮಿತವಾಗಿ ಇಟ್ಟಿರುವುದು ಅಲ್ಲ. ಇದನ್ನು ಸ್ವತಃ ಅಲ್ಲಾಹ್ ಮತ್ತು ಅಲ್ಲಾಹನ ಫರಿಷ್ಠೆಗಳು ಸದಾ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಸದಾ ದರೂದ್ ಶರೀಫನ್ನು ಕಳಿಸುತ್ತಾರೆ. ಇಂತಹ ಒಂದು ಅಮೂಲ್ಯವಾದ ಉಡುಗೊರೆಯು ಅಲ್ಲಾಹನು ನಮಗೂ ಸಹಿತ ಓದಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ಅಲ್ಲಾಹನಿಗೆ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ದರೂದ್ ಓದುವುದರಿಂದ ನಮಗೆ ಮೊದಲನೆಯದಾಗಿ ಸಿಗುವ ಅಮೂಲ್ಯವಾದ ಉಡುಗೊರೆ ಯಾವುದು ಎಂದರೆ, ದರೂದ್ ಒಂದು ಎಂತಹ ದುವಾ ಆಗಿದೆ ಎಂದರೆ, ಅಲ್ಲಾಹನು ನಾವು ಪ್ರತಿ ಸಲ ದರೂದ್ ಓದಿದಾಗಲೂ ಅದನ್ನು ಕಬೂಲ್ ಮಾಡುತ್ತಾನೆ. ಅದು ದರೂದಿನ ವಿಶೇಷತೆಯಾಗಿದೆ. ಮತ್ತು ಅಷ್ಟೇ ಅಲ್ಲ, ನಾವು ಪ್ರತಿ ಸಲ ಒಂದು ದರೂದ್ ಶರೀಫ್ ಓದಿದಾಗಲೂ ಸಹಿತ ಫರಿಷ್ಠೆಗಳು ಅದನ್ನು ತೆಗೆದುಕೊಂಡು ಹೋಗಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರವರೆಗೂ ತಲುಪಿಸುವಂತಹ ಕೆಲಸವನ್ನು ಮಾಡುತ್ತಾರೆ. ನಮ್ಮ ಹೆಸರು ಹೇಳಿ ನಿಮ್ಮ ಈ ಉಮ್ಮತಿ ನಿಮ್ಮ ಮೇಲೆ ದರೂದ್ ಕಳಿಸಿದ್ದಾರೆ ಎಂದು ನಮ್ಮ ಹೆಸರು ಹೇಳಿ ಸಹಿತ ಫರಿಷ್ಠೆಗಳು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರವರೆಗೂ ತಲುಪಿಸುವಂತಹ ಕೆಲಸ ಮಾಡುತ್ತಾರೆ. ಎರಡನೆಯ ಉಡುಗೊರೆ ಯಾವುದು ಎಂದರೆ, ನಾವು ಪ್ರತಿ ಸಲ ದರೂದ್ ಶರೀಫ್ ಮನಸ್ಸಿನಿಂದ ಓದಿದಾಗ ನಮ್ಮ ಆತ್ಮದಲ್ಲಿ, ನಮ್ಮ ಮನಸ್ಸಿನಲ್ಲಿ ಆ ಅಲ್ಲಾಹನು ಒಂದು ನೂರನ್ನು ಇಳಿಸುತ್ತಾನೆ. ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು, ಆಚಾರ ವಿಚಾರಗಳು, ನಮ್ಮ ಎಲ್ಲ ಸದ್ಬುದ್ಧಿಗಳು ಒಂದು ಒಳ್ಳೆಯ ರೀತಿಯ ಕಡೆಗೆ ತಿರುಗುತ್ತವೆ ಮತ್ತು ನಮ್ಮ ಜೀವನವೂ ಸಹಿತ ಒಂದು ಪ್ರಕಾಶಮಾನವಾಗುತ್ತದೆ. ಅಂತಹ ನೂರನ್ನು ಅಲ್ಲಾಹನು ನಮ್ಮ ಮನಸ್ಸಿನೊಳಗೆ ಇಳಿಸುತ್ತಾನೆ. ಮೂರನೆಯ ಉಡುಗೊರೆ ಯಾವುದು ಎಂದರೆ, ದರೂದ್ ಶರೀಫ್ ಓದುವವನ ವ್ಯಕ್ತಿಯು ಯಾವತ್ತೂ ಎಂದಿಗೂ ಯಾರನ್ನೂ ದೂಷಿಸುವುದಿಲ್ಲ. ಮೇಲಾಗಿ ಆ ಅಲ್ಲಾಹನನ್ನು ತನ್ನ ಜೀವನದ ಬಗ್ಗೆ ಎಂದಿಗೂ ದೂಷಿಸುವುದಿಲ್ಲ. ತನ್ನ ಜೀವನದಲ್ಲಿ ಬರುವಂತಹ ಕಷ್ಟ ನಷ್ಟಗಳನ್ನು ಅವನು ಅಲ್ಲಾಹನ ಮುಂದೆ ಇಟ್ಟು, ನನ್ನ ಜೀವನ ಈ ರೀತಿಯಾಗಿದೆ, ಇದಕ್ಕೆ ಕಾರಣ ನನಗೆ ಯಾಕೆ ಈ ರೀತಿ ಆಗುತ್ತದೆ ಎಂದು ಅಲ್ಲಾಹನನ್ನು ಪ್ರಶ್ನಿಸುವುದಿಲ್ಲ. ಅವನು ಎಂದಿಗೂ ಅಲ್ಲಾಹನು ಇಟ್ಟಿರುವ ಪರಿಸ್ಥಿತಿಯ ಮೇಲೆ ರಾಜಿ ಇರುತ್ತಾನೆ, ಸಂತೋಷದಿಂದ ಇರುತ್ತಾನೆ. ಅವನು ಸಬರ್ ಮಾಡುತ್ತಾನೆ, ತಾಳ್ಮೆಯಿಂದ ತನ್ನ ಜೀವನವನ್ನು ನಡೆಸುತ್ತಾ ಆ ಅಲ್ಲಾಹನಿಗೆ ಶುಕರ್ ಹೇಳುತ್ತಾ ಯಾರಿಗೂ ಶಿಕಾಯತ್ ಮಾಡುವಂತಹ ಮನೋಭಾವನೆ ಆ ವ್ಯಕ್ತಿಯೊಡನೆ ಇರುವುದಿಲ್ಲ. ನಾಲ್ಕನೆಯ ಉಡುಗೊರೆ ಯಾವುದು ಎಂದರೆ, ಪ್ರತಿ ಸಲ ನಾವು ದರೂದ್ ಶರೀಫ್ ಓದಿದಾಗ ಅಲ್ಲಾಹನು ನಮ್ಮ ಮೇಲೆ 10 ರೆಹಮತ್ಗಳನ್ನು ಅಲ್ಲಾಹನು ಇಳಿಸುತ್ತಾನೆ. ಅಲ್ಲಾಹನ ರೆಹಮತ್ ನಮಗೆ ಸಿಗುತ್ತದೆ. ಅದು ಕೇವಲ ಈ ದುನಿಯಾದಲ್ಲಿ ಮಾತ್ರ ಅಲ್ಲ, ಆಖಿರತ್ನಲ್ಲೂ ಯಾರು ದರೂದ್ ಓದುತ್ತಾರೋ ಅವರ ಮೇಲೆ ಅಲ್ಲಾಹನು ರೆಹಮತ್ ಇಳಿಸುತ್ತಾನೆ. ಅಲ್ಲಾಹನ ರೆಹಮತ್ ಸಿಕ್ಕ ಮೇಲೆ ಅವರ ಜೀವನ ಕೇಳಬೇಕೆ, ಅವರ ಜೀವನವೇ ಪಾವನವಾಗುತ್ತದೆ. ಹಾಗಾಗಿ ನಾವು ಅಲ್ಲಾಹನ ರೆಹಮತ್ತನ್ನು ಪಡೆಯಬೇಕು ಎಂದರೂ ಸಹಿತ ನಾವು ದರೂದ್ ಶರೀಫನ್ನು ರೂಢಿ ಮಾಡಿಕೊಳ್ಳಬೇಕು. ಮತ್ತು ಐದನೆಯ ಉಡುಗೊರೆ ಯಾವುದು ಎಂದರೆ, ಈ ಲೋಕದಲ್ಲಿ ನಮಗೆ ಇರುವಂತಹ ಸಂಬಂಧಗಳು, ಮಕ್ಕಳು, ಎಲ್ಲರೂ ನಮ್ಮ ಆತ್ಮೀಯರು ನಾಳೆ ನಾವು ಸತ್ತ ನಂತರ ನಮ್ಮನ್ನು ಖಬರಿನಲ್ಲಿ ಇಳಿಸಿ ನಮ್ಮನ್ನು ಒಬ್ಬಂಟಿ ಮಾಡಿ ಹೋಗಿರುವಾಗ, ನಮ್ಮನ್ನು ಕೈಬಿಟ್ಟಿರುವಾಗ, ಈ ಜಗತ್ತಿನ ಎಲ್ಲ ಆಸರೆಗಳು ನಮ್ಮನ್ನು ಕೈಬಿಟ್ಟು ಆ ಕತ್ತಲೆಯ ಕೋಣೆಯ ಒಳಗೆ, ಆ ಖಬರಿನ ಒಳಗೆ ನಮ್ಮನ್ನು ಕೈಬಿಟ್ಟಾಗ ದರೂದ್ ಶರೀಫ್ ನಮಗೆ ನೂರಾಗಿ ಒಂದು ಪ್ರಕಾಶಮಾನವಾಗಿ ನಮ್ಮನಿಗೆ ಕೈ ಹಿಡಿಯುತ್ತದೆ. ನಾವು ಒಬ್ಬಂಟಿಯಾಗಿರುವಾಗ ಆ ಖಬರಿನಲ್ಲಿ ಬರುವಂತಹ ಸಾಥಿ ಎಂದರೆ ನಾವು ಓದಿರುವ ಈ ದರೂದ್ ಶರೀಫ್ ಆಗಿರುತ್ತದೆ. ಆರನೆಯ ಉಡುಗೊರೆ ಯಾವುದು ಎಂದರೆ, ನಾವು ದರೂದ್ ಶರೀಫಿನ ದಾರಿಯನ್ನು ಹಿಡಿದು ದರೂದನ್ನು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಅಳವಡಿಸಿಕೊಂಡು ನಾವು ದರೂದನ್ನು ಪಾಲಿಸುತ್ತಾ ಹೋದರೆ, ದರೂದನ್ನು ಓದುತ್ತಾ ಹೋದರೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಹತ್ತಿರವಾಗುತ್ತಾರೆ. ನಾವು ಅವರನ್ನು ಪಡೆಯುವಂತಹವರಾಗುತ್ತೇವೆ. ಏಳನೆಯ ಉಡುಗೊರೆ ಯಾವುದು ಎಂದರೆ, ದರೂದ್ ಓದುವಂತಹ ವ್ಯಕ್ತಿಯಲ್ಲಿ ಅವನ ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತದೆ. ಈಗಿನ ಕಾಲದಲ್ಲಿ ಎಲ್ಲರೂ ಎಷ್ಟೇ ಹಣ ದುಡ್ಡು ಇದ್ದರೂ ಸಹಿತ ಚಿಂತೆಗೆ ಒಳಗಾಗಿದ್ದಾರೆ. ಟೆನ್ಷನ್, ಡಿಪ್ರೆಷನ್ನಲ್ಲಿ ಅವರ ರೋಗಿಗಳಾಗಿದ್ದಾರೆ. ಇಂತಹ ರೋಗದಿಂದ ನಾವು ದೂರ ಇರಬೇಕು ಎಂದರೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಎಂದರೆ ನಾವು ದರೂದ್ ಓದಬೇಕು. ದರೂದ್ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತದೆ. ಎಂಟನೆಯ ಉಡುಗೊರೆ ಯಾವುದು ಎಂದರೆ, ದರೂದ್ ಓದುವವನಿಗೆ
ಅವನ ದರೂದ್ ಒಂದು ಅವನ ಮನಸ್ಸಿಗೆ ಔಷಧಿಯಂತೆ ಕೆಲಸ ಮಾಡುತ್ತದೆ. ಅವನ ಮನಸ್ಸಿನಲ್ಲಿ ಯಾವುದೇ ನೋವುಗಳು ಇದ್ದರೂ ದರೂದ್ ಓದುತ್ತಾ ಹೋದಂತೆ ಆ ನೋವುಗಳನ್ನು ವಾಸಿ ಮಾಡುವ ಔಷಧಿಯಂತೆ ದರೂದ್ ಶರೀಫ್ ಕೆಲಸ ಮಾಡುತ್ತದೆ. 9ನೆಯ ಉಡುಗೊರೆ ಯಾವುದು ಎಂದರೆ ದರೂದ್ ಎಲ್ಲದರಲ್ಲೂ ಬರ್ಕತ್ ನೀಡುತ್ತದೆ. ಅದು ಹೇಗೆ ಎಂದರೆ ಆರೋಗ್ಯದಲ್ಲಿ, ಅಂತಸ್ತಿನಲ್ಲಿ, ನೆಮ್ಮದಿಯಲ್ಲಿ, ಸುಖದಲ್ಲಿ, ಹಲಾಲ್ ರೋಜಿದಲ್ಲಿ ಎಲ್ಲದರಲ್ಲೂ ದರೂದ್ ಶರೀಫ್ ಓದುವುದರಿಂದ ಬರ್ಕತ್ ನೀಡುತ್ತಾನೆ. ಅಲ್ಲಾಹನು ಒಳ್ಳೆಯದನ್ನು ನಮ್ಮತ್ತ ಸೆಳೆಯುವಂತಹ ಶಕ್ತಿಯನ್ನು ನಮ್ಮೊಳಗೆ ಬೆಳೆಸುತ್ತಾನೆ. ಹಾಗಾಗಿ ನಾವು ಎಷ್ಟು ದರೂದ್ ಓದುತ್ತೇವೋ ಈ ಜಗತ್ತಿನ ಎಲ್ಲ ಒಳ್ಳೆಯ ವಿಷಯಗಳು, ಒಳ್ಳೆಯ ಸಂಪತ್ತು ನಮ್ಮತ್ತರ ಸೆಳೆಯುವಂತಹ ಶಕ್ತಿಯನ್ನು ನಾವು ದರೂದ್ನಿಂದ ಹೊಂದುತ್ತೇವೆ. 10ನೆಯ ಉಡುಗೊರೆ ಯಾವುದು ಎಂದರೆ ಯಾವ ವ್ಯಕ್ತಿ ಯಾವ ಮನೆಯಲ್ಲಿ ದರೂದ್ ಓದುತ್ತಾ ಇರುತ್ತಾನೋ ಆ ಮನೆಯ ಮೇಲೆ ಅಲ್ಲಾಹನ ನೂರ್ ಸುರಿಯುತ್ತಾ ಇರುತ್ತದೆ. ಆ ಮನೆಯಲ್ಲಿ ಅಲ್ಲಾಹನ ನೂರ್, ಬರ್ಕತ್, ಒಂದು ರುಹಾನಿ ಆಧ್ಯಾತ್ಮಿಕವಾದ ನೂರ್ ಸುರಿಯುತ್ತಾ ಇದ್ದರೆ ಆ ಮನೆಯಲ್ಲಿ ಇರುವಂತಹ ಮನುಷ್ಯರಾಗಿರಬಹುದು, ಯಾವುದೇ ವ್ಯಕ್ತಿಗಳಾಗಿರಬಹುದು, ಅವರ ಮೇಲೆ ಅಲ್ಲಾಹನ ಈಮಾನ್ ಗಟ್ಟಿಯಾಗುತ್ತದೆ. ಅವರ ಮನಸ್ಸು ಒಳ್ಳೆಯದ ಕಡೆಗೆ ಬಾಗುತ್ತದೆ. ಆ ಮನೆಯು ಒಂದು ಒಳ್ಳೆಯ ಮನೆ, ಈಮಾನಿನ ಮನೆ ಎನಿಸಿಕೊಳ್ಳುತ್ತದೆ. ಇನ್ನೂ ಸಾಕಷ್ಟು ಉಡುಗೊರೆಗಳು ಆ ಅಲ್ಲಾಹನು ನಮಗೆ ದರೂದ್ ಓದುವುದರಿಂದ ನೀಡುತ್ತಾನೆ. ಆ ಎಲ್ಲ ಉಡುಗೊರೆಗಳನ್ನು ನಾವು ನಮ್ಮ ಬಳಿ ಕಳಿಸಿಕೊಳ್ಳಬೇಕು, ಅವುಗಳನ್ನು ನಾವು ಪಡೆಯಬೇಕು. ಅಲ್ಲಾಹನಿಂದ ನಾವು ಆ ಉಡುಗೊರೆಗಳನ್ನು ಪಡೆಯಬೇಕು ಎಂದರೆ ನಾವು ನಮ್ಮ ಜೀವನದಲ್ಲಿ ದರೂದಿನ ಒಂದು ಭಾಗವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಂತಹ ದರೂದನ್ನು ನಾವು ಪ್ರತಿನಿತ್ಯ, ಪ್ರತಿದಿನವೂ ನಮ್ಮ ದಿನಚರಿಯಲ್ಲಿ ನಾವು ಓದುತ್ತಾ ಹೋಗೋಣ. ಈ ವಿಡಿಯೋದಲ್ಲಿ ನಾವು 10 ಉಡುಗೊರೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದೇ ರೀತಿ ಇನ್ನಷ್ಟು ಉಡುಗೊರೆಗಳನ್ನು ನಾವು ನಿಮ್ಮ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ತರುತ್ತೇವೆ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.